ಭಾರತ್ ಮಾತಾ ಕಿ ಜೈ, ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿಜಿ ಅವರಿಗೆ. ಬಂಧುಗಳೇ, ಈಗಾಗಲೇ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಈ ನೀಟನ್ನ ಪದವನ್ನ ಬಳಸಿಕೊಂಡು ದೇಶದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡಬೇಕಂತ ಹೇಳಿ ಈ ಗಂಜಿ ಗಿರಾಕಿಗಳು, ಈ ಲೆಫ್ಟಿಸ್ಟ್ ಇರ್ಬೋದು, ಕಾಂಗ್ರೆಸ್ ಪಾರ್ಟಿಯವರು ಇರ್ಬೋದು, ಆಮ್ ಆದ್ಮಿ ಪಾರ್ಟಿಯವರು ಇರ್ಬೋದು, ಜಿರಳೆ ಪಾರ್ಟಿಯವರು ಇರ್ಬೋದು, ಇವರು ಎಲ್ಲರನ್ನು ಯಾವ ರೀತಿ ದೇಶ ವಿರೋಧಿ ಉಗ್ರಗಾಮಿಗಳ ಜೊತೆ ಸೇರ್ಕೊಂಡು ಅವರ ಅಕೌಂಟ್ಗಳಿಗೆ ಹಣಗಳನ್ನ ಹಾಕಿಸ್ಕೊಂಡು ವಿದ್ಯಾರ್ಥಿಗಳೆಲ್ಲ ಸಂತೋಷವಾಗಿ 2ನೇ ಸಲ ನೀಟ್ ಎಕ್ಸಾಮ್ ಬರೆದು ರಿಸಲ್ಟ್ ಬರೆದು ಅವ್ರ ಅಡ್ಮಿಷನ್ ಆಗ್ತಾ ಇದ್ರೆ ನಕಲಿ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ನೀವು ಯಾವ ರೀತಿ ಸಂಸತ್ತನ್ನ ಮುತ್ತಿಗೆ ಹಾಕ್ಬೇಕು, ಮೋದಿಜಿ ಅವ್ರ ನಿವಾಸಕ್ಕೆ ಮುತ್ತಿಗೆ ಹಾಕ್ಬೇಕು ಅಂತ ಹೇಳಿ ಹೋಗಿದ್ರೆ ನಿಮಗೆ ನಿಜಕ್ಕೂ ಮಾನ ಮರ್ಯಾದೆ ಇದ್ರೆ ಈ ದೇಶ ಬಿಟ್ಟು ಹೊರಗಡೆ ಓಡ್ಬೇಕು ನೀವು. ಇವತ್ತು ಈ ದೇಶದಲ್ಲಿದ್ದು ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಅನುಭವಿಸಿ ಪಾಕಿಸ್ತಾನ ಫೇವರ್ ಆಗಿ, ಚೈನಾ ಫೇವರ್ ಆಗಿ, ಬಾಂಗ್ಲಾದೇಶ ಫೇವರ್ ಆಗಿ ನೀವು ಯೋಚನೆ ಮಾಡ್ತಾ ಇದ್ದೀರಿ ಅಂದ್ರೆ, ಘೋಷಣೆಗಳು ಕೂಗ್ತಾ ಇದ್ದೀರಿ ಅಂದ್ರೆ, ಇಲ್ಲಿ ಕೋಲಾರಲ್ಲಿ ಯಾರು ಲೆಫ್ಟಿಸ್ಟ್ ಇದ್ದಾರೆ ಒಬ್ಬ ಮಹಾ ತಾಯಿ ನೀವಾಗ್ಲಿ, ಆ SDP ಆಗ್ಲಿ, NSC ಆಗ್ಲಿ, ನಿಮ್ಮ ಯಥಾ ರಾಜ ತಥಾ ಪ್ರಜಾ, ನಿಮ್ಮ ಇಟಾಲಿ ಮೇಡಮ್ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಪ್ರಿಯಾಂಕ್ ಅವರು, ಖರ್ಗೆ ಅವರು, ಇವರೆಲ್ಲ ದೇಶ ವಿರೋಧಿ ಚಟುವಟಿಕೆಗಳು ಮಾಡಿಕೊಂಡು ಅಂಬೇಡ್ಕರ್ಗೂ ಮೋಸ ಮಾಡಿಕೊಂಡು ಈ ದೇಶದ ಸಂವಿಧಾನಕ್ಕೂ ಬೆಲೆ ಕೊಡದೇ ಇರ್ತಕ್ಕಂಥವ್ರು. ನೀವ್ ಯಾವ ರೀತಿ ಕೊಡ್ತೀರಿ? ನೀವೇನು NGOಗಳನ್ನ ಇಟ್ಕೊಂಡು ದೇಶ ವಿದೇಶಗಳಿಂದ ದೇಶದಲ್ಲಿ ನಮ್ಮ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ಬೇಕಂತ ಹೇಳಿ ಫಂಡಿಂಗ್ ಬರ್ತಾ ಇತ್ತು. ಆ ಫಂಡಿಂಗ್ ಅನ್ನ ನಿಲ್ಲಿಸಬೇಕು ಅಂತ ಹೇಳಿ ಸಂಸತ್ತಲ್ಲಿ ಬಿಲ್ ಪಾಸ್ ಮಾಡ್ಬಿಡ್ತಾರೆ. ನಮ್ ಬೇಳೆಕಾಳು ಏನು ಬೇಯಲ್ಲ, ನಮ್ಮ ಅಕೌಂಟ್ಗಳಿಗೆ ಕಾಸು ಬರಲ್ಲ ಅಂತ ಹೇಳಿ ಹತಾಶರಾಗಿ ಅದನ್ನ ನಿಲ್ಲಿಸಬೇಕು ಅಂತ ಹೇಳಿ 45 ವರ್ಷ 50 ವರ್ಷ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಕಡೆಯಿಂದ ಕರೆಸಿ ನೀವು ಬಟವಾಡ ಕೊಟ್ಕೊಂಡು ನೀವು ಅಲ್ಲಿ ಹೋರಾಟ ಮಾಡಕ್ ಹೋಗ್ತೀರಿ. ನಿಮ್ ಕೈನಲ್ಲಿ ಆಗುತ್ತಾ? ನರೇಂದ್ರ ಮೋದಿಜಿಯವರು ಮುಟ್ಟಕ್ಕೆ ನಿಮಗೆ 30 ವರ್ಷದಿಂದನೂ ಆಗಿಲ್ಲ. ಎಷ್ಟೋ ರಾಜ್ಯಗಳಲ್ಲಿ ನಿಮ್ ಸರ್ಕಾರ ಇವತ್ತು ಎಲ್ಲಾ ಕಡೆನೂ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತೇನು ನೀಟ್ ವಿದ್ಯಾರ್ಥಿಗಳ ಹೆಸರು ಹೇಳ್ಕೊಂಡು ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಜೆಗೂ ಹೇಳೋದು, ರಾಜಕೀಯ ಬಂದಾಗ ನಿಮಗೆ ಇಷ್ಟ ಬಂದವರಿಗೆ ನೀವು ವೋಟ್ ಹಾಕಿ. ಅದು ಬಿಟ್ಟು ದೇಶದ ವಿಷಯದಲ್ಲಿ ಏನಾದ್ರೂ ನೀವು ಇಲ್ಲಿ ನಿಂತ್ಕೊಂಡೆ ಪಾಕಿಸ್ತಾನಿ ಏಜೆಂಟ್ಗಳಂತೆ ಏನಾದ್ರೂ ವರ್ತನೆ ಮಾಡಿದ್ರೆ ನಿಮ್ ಮನೆ ನುಗ್ಗಿ ಹೊಡೆಯೋದ್ರಲ್ಲಿ ಯಾವುದೇ ರೀತಿಯಾದಂತ ಸಂಶಯ ಇಲ್ಲ. ಅದಕ್ಕೋಸ್ಕರ ದೇಶ ಫಸ್ಟ್, ದೇಶದ ಪರವಾಗಿ ಪ್ರಾಣ ಕೊಡೋಕ್ಕೂ ನಾವು ರೆಡಿಯಾಗಿದ್ದೀರಿ. RSS ವಿರುದ್ಧವಾಗಿ ಮಾತಾಡೋದು ನಿಮ್ಗೆ ಹೋಗ್ತಾ ಇದೆಯಾ? ಭಾರತ ಮಾತೆ ಬಗ್ಗೆ ಮಾತಾಡ್ತೀರಿ. ಭಾರತ ಮಾತೆ ತಾಯಿ ಆದ್ರೆ ತಂದೆ ಯಾರು ಅಂತ ಕೇಳ್ತೀರಿ. ನಿಮ್ಗೆಲ್ಲ ತಂದೆ ನರೇಂದ್ರ ಮೋದಿ ಇದ್ದೀನಿ. ಏನು ಮುಂದೆ ಮುಸ್ಲಾಂ ಪಂಡ್ಗ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದಿಷ್ಟೇ, ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಿ ಇವತ್ತು ಸರ್ಕಾರ ಶಾಲಾ ಕಾಲೇಜುಗಳಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರನ್ನ, ಪ್ರಾಂಶುಪಾಲರನ್ನ ನಿಮ್ ಕೈಗೊಂಬೆಗಳಾಗಿಟ್ಕೊಂಡು ವಿದ್ಯಾರ್ಥಿಗಳನ್ನ ಹೋರಾಟ ಮಾಡೋದಕ್ಕೆ ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ದಯವಿಟ್ಟು ಇದನ್ನ ಬಿಟ್ಟು ದೇಶದ ಪರವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನೇನು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಾನೆ ನಮ್ಮ ಜಿಲ್ಲಾಧ್ಯಕ್ಷರು, ಸಂಪಂಗಿ ಅಣ್ಣವರು, ವಾಸಣ್ಣವರು, ನಮ್ಮ ಅನೇಕ ಮುಖಂಡರುಗಳು ಹೇಳಿದ್ದಾರೆ. ನಿಮ್ಗೂ ಅದೆಲ್ಲ ಗೊತ್ತು. 2014ರಿಂದ ಯಾವ ತರ ಇತ್ತು ದೇಶ, 2026ರಲ್ಲಿ ಹೆಂಗಿದೆ, 2032ರಲ್ಲಿ ಯಾವ ತರ ಇರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ವಿಶ್ವ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಈ ದೇಶವನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ, ಅಶೋಕ್ ಅವರ ನೇತೃತ್ವದಲ್ಲಿ
ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗ್ಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಪಾರ್ಟಿ ಬಿಟ್ಟು ದೇಶದ ಪರವಾಗಿ ನಿಂತ್ಕೊಂಡು ಈ ತುಗಡೆ ಗ್ಯಾಂಗ್ಗಳಿಗೆ ನಾವು ತಕ್ಕ ಪಾಠ ಕಲಿಸ್ಬೇಕಂತ ಹೇಳಿ ಈ ದಿನ ಏನು ಕೋಲಾರ ಜಿಲ್ಲೆಯಿಂದ 6 ತಾಲೂಕುಗಳಿಂದ ಬಂದಂತ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಎಲ್ಲಾ ಮುಖಂಡರುಗಳು, ನಮ್ಮ ಮಾತೆಯರು ಎಲ್ಲರೂ ಬಂದಿದ್ರು, ಮಾಧ್ಯಮದವರು ಬಂದಿದ್ರೆ ನಿಮ್ಗೆಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ. ದೇಶದ ವಿಷಯ ಬಂದಾಗ ಎಲ್ಲಾ ಮಂಡಲದ ಅಧ್ಯಕ್ಷರುಗಳು ಬಂದಿದ್ದೀರಿ. ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ನಾವು ಚುನಾವಣೆಗಳನ್ನ ಎದುರಿಸಬೇಕು. ಆ ನಿಟ್ಟಿನಲ್ಲಿ ಒಗ್ಗಟ್ಟಾಗಿ ನಮ್ಮ ತಾಲೂಕುಗಳಲ್ಲಿ ಈ ಹೋರಾಟಗಳನ್ನ ಹಮ್ಮಿಕೋಬೇಕು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿದಂತ ಎಲ್ಲ ಮೋರ್ಚಾ ಅಧ್ಯಕ್ಷರಿಗೂ ಎಲ್ಲ ಮುಖಂಡರುಗಳಿಗೂ ಒಂದ್ಸೆ, ಮಾಧ್ಯಮದವ್ರಿಗೆ ಒಂದ್ಸೆ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಜೈ ಬೋಲೋ ಭಾರತ್ ಮಾತಾ ಕಿ.